ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋ ಕಮಿಂಗ್ ಎಕ್ಸಾಮ್ಸ್ 22 ಮಾರ್ಚ್ 2026 ಆದರ್ಶ ಪರೀಕ್ಷೆಗೆ ಬಹುಮುಖ್ಯವಾದಂತಹ ಸಂಭವನೀಯ ನೋಟ್ಸ್ ಇದು. ಓಕೆನಾ? ಈ ವಿಡಿಯೋದಲ್ಲಿ ಸಮಾನಾರ್ಥಕ ಪದ, ನಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದ ಇರ್ಬೋದು, ವಿರುದ್ಧಾರ್ಥಕ ಮಾಡಿಲ್ಲ, ಸಮಾನಾರ್ಥಕ, ನಾನಾರ್ಥಕ ಹಾಗೂ ಕೆಲವೊಂದಿಷ್ಟು ಉಪಯುಕ್ತ ಕವಿಗಳು, ಅವರ ಕಾವ್ಯನಾಮ, ದಾಸರದು ಅವರ ಅಂಕಿತನಾಮ, ಹಾಗೆ 4 ಮತ್ತು 5ನೇ ತರಗತಿಗೆ ಸಂಬಂಧಪಟ್ಟಂತಹ ಪರಿಸರ ಅಧ್ಯಯನ, ಹಾಗೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಗ್ರಾಮರ್ ನೋಟ್ಸು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಈ ವಿಡಿಯೋದಿಂದ ನಿಮಗೆ 5ರಿಂದ 6 ಅಂಕ ಸಿಗೋದು ಗ್ಯಾರಂಟಿ. ಸೊ ದ್ಯಾಟ್ ಪರ್ಪಸ್ ನೋಡ್ತಾ ಇರಿ ಚಾನಲ್ನ. ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ನಿಮಗೆ ಮೇನ್ ಪಾಯಿಂಟ್ ಅರ್ಥ ಆಗುತ್ತೆ, ಒಂದು ಪಾಯಿಂಟು ಮಿಸ್ ಆಗಲ್ಲ ಅಂತ ಹೇಳ್ತಾ. ಓಕೆ, ಸೊ ನಮ್ಮ ಚಾನಲ್ನ ಯಾರು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ, ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ಇಂಪಾರ್ಟೆಂಟ್ ನೋಟ್ಸು ನಿಮಗೆ ಬಂದು ತಲುಪುತ್ತೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ. ಓಕೆ, ಲೆಟ್ಸ್ ಬಿಗಿನ್. ಲೇಖನ ಚಿಹ್ನೆಗಳು ನೋಡಿ. ಲೇಖನ ಚಿಹ್ನೆಗಳನ್ನ ನಾವು ಅಲ್ಲಲ್ಲಿ ಬಳಸ್ತೀವಿ. ಓಕೆ, ಓದೋವಾಗ, ಬರೆಯೋವಾಗ ನೋಡಿ ಏನಕ್ಕೆ ಯಾವ ಲೇಖನ ಚಿಹ್ನೆಗಳನ್ನ ಎಲ್ಲಿ ಹೇಗೆ ಬಳಸಬೇಕು ಅನ್ನೋದು ಮಾಹಿತಿ. ಓಕೆ, ಇದು ನಿಮಗೆ ವೆರಿ ಇಂಪಾರ್ಟೆಂಟ್. ಖಂಡಿತ 1 ಅಂಕದ ಪ್ರಶ್ನೆ ಇದ್ರ ಮೇಲೆ ಬಂದೇ ಬರ್ತದೆ. ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥ ಆಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳನ್ನು ಲೇಖನ ಚಿಹ್ನೆಗಳು ಅಂತ ನಾವು ಕರಿತೀವಿ. ಓಕೆನಾ? ಇನ್ನು ಕ್ರಿಯೆಯಿಂದ ಪೂರ್ಣಗೊಂಡ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆಯನ್ನು ಪೂರ್ಣ ವಿರಾಮ ಚಿಹ್ನೆ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, 100 ವರ್ಷ ಚೆನ್ನಾಗಿ ಬಾಳು, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ನೋಡಿ, ಅಲ್ಲಿ ಕೊನೆಗೆ ಫುಲ್ ಪಾಯಿಂಟ್ ಇಟ್ಟಿದ್ದೀವಿ, ಒಂದು ವಾಕ್ಯ ಪರಿಪೂರ್ಣವಾಗಿದೆ ಅಂತ ಹೇಳಲಿಕ್ಕೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಮಾತಿನಲ್ಲಿ ಧ್ವನಿ ವಿರಾಮ ಇರುವ ಕಡೆ ವಾಕ್ಯಗಳಲ್ಲಿ ಅರ್ಥ ಸ್ಪಷ್ಟವಾಗಿ ಬಳಸುವಂತಹ ಚಿಹ್ನೆ, ಅದನ್ನು ಅಲ್ಪ ವಿರಾಮ ಚಿಹ್ನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಾನ್ಯರೇ, ನಿಮ್ಮ ಪತ್ರ ತಲುಪಿದೆ, ಹಸಿರು ಮರದಲ್ಲಿ ಮೊಸರು ಚೆಲ್ಲಿದೆ. ನೋಡಿ, ಹಸಿರು ಮರದಲ್ಲಿ ಮತ್ತು ಮಾನ್ಯರೇ ಈ 2 ವಾಕ್ಯಗಳಲ್ಲಿ ಅಲ್ಲಿ ಅಲ್ಪ ವಿರಾಮವನ್ನು ಕೊಟ್ಟಿದ್ದೀವಿ. ದ್ಯಾಟ್ ಮೀನ್ಸ್ ಅಲ್ಲೊಂದು ಇಂಪಾರ್ಟೆಂಟ್ ಶಬ್ದ ನಾವು ಹೇಳಿದಾಗ ಅಲ್ಲಿ ಒಂದು 2-3 ಸೆಕೆಂಡ್ಸ್ ನಿಲ್ಲಬೇಕು ಅಂತ ನಿಂತ್ಕೊಂಡು ಹೇಳೋದು, ಅಂದರೆ ದ್ಯಾಟ್ ಮೀನ್ಸ್ ಅಲ್ಲಿ ಎಳೆದು ಹೇಳೋದು ಅಂತ ಅರ್ಥ, ಅಥವಾ ಅದನ್ನೇ ಆ ಪದವನ್ನು ಇಂಪಾರ್ಟೆಂಟಾಗಿ ತೋರಿಸುವಂಥದ್ದು. ಓಕೆ, ಸೊ ದ್ಯಾಟ್ ಹಾಗಾಗಿ ಅಂದರೆ ಮುಂದೆ ನಡೀತಕ್ಕಂಥದ್ದನ್ನು ಅಟೆನ್ಷನಲ್ಲಿ ತಗೊಳ್ಳೋದು ಅಂತ ಅರ್ಥ. ಓಕೆನಾ? ವೆರಿ ಇಂಪಾರ್ಟೆಂಟ್. ಈ ಲೇಖನ ಚಿಹ್ನೆಗಳನ್ನ ತುಂಬ ಸಲ ಕೇಳಿದ್ದಾರೆ, ಕೇಳೋ ಚಾನ್ಸಸ್ ಇದೆ. ಓಕೆನಾ? ಕನ್ನಡ ಗ್ರಾಮರ್ ರಿಲೇಟೆಡ್ ಇದು ಕ್ವಶನ್ಸು. ಓಕೆ, ಇನ್ನು ನೋಡಿ, ಅರ್ಧ ವಿರಾಮ ಚಿಹ್ನೆ ಅಂತ ಇಲ್ಲಿ ಈ ಥರ ಹೇಳ್ತೀವಿ ನಾವು, ಕೌನ್ಸಲ್ಲಿ ಕೊಟ್ಟಿದ್ದೇವೆ ನೋಡಿ. ಪ್ರಧಾನ ವಾಕ್ಯಗಳಲ್ಲಿ ಒಂದು ವಾಕ್ಯದ ಅಂತ್ಯದಲ್ಲಿ ಬಳಸುವಂತಹ ಚಿಹ್ನೆ ಇದು. ಓಕೆ, ಪ್ರಧಾನ ವಾಕ್ಯಗಳ ಅಂತ್ಯದಲ್ಲಿ ಬಳಸುವಂತಹ ಚಿಹ್ನೆ. ಫಾರ್ ಎಕ್ಸಾಂಪಲ್ ನೋಡಿ, ಓಕೆ, ಸಾರಿ ಫಾರ್ ದ್ಯಾಟ್, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್ ರೀಡಿಂಗ್. ನೋಡಿ, ಪ್ರಧಾನ ವಾಕ್ಯದಲ್ಲಿ ಒಂದು ವಾಕ್ಯಗಳ ಅಂತ್ಯದಲ್ಲಿ ಬಳಸುವಂತಹ ಚಿಹ್ನೆಗೆ ನಾವು ಅರ್ಧ ವಿರಾಮ ಚಿಹ್ನೆನ ಬಳಸ್ತೀವಿ ಅಥವಾ ಕರಿತೀವಿ ಅರ್ಧ ವಿರಾಮ ಚಿಹ್ನೆ ಅಂತ. ಅವ್ರು ಕೇಳ್ಬೋದು. ಓಕೆ, ಎಕ್ಸಾಂಪಲ್ಸ್ ನೋಡಿ, ತಾವು ಕಡಿಮೆ ಮಾತನಾಡಿದ್ದೀರಿ, ಕೆಲಸ ಹೆಚ್ಚು ಮಾಡಿದ್ದೀರಿ. ಅಲ್ಲಿ 2 ವಾಕ್ಯಗಳಿದೆ. ಓಕೆ, 2 ವಾಕ್ಯಗಳ ಸೇರಿ ಒಂದು ಅರ್ಥವನ್ನು ಹೇಳ್ತಾ ಇದೆ. ಓಕೆ, ಒಂದು ವಾಕ್ಯ ಆಗಿದೆ, ಅದರಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಒಂದು ವಾಕ್ಯ ಪರಿಪೂರ್ಣ ಆದಾಗ ಅಲ್ಲೊಂದು ಬರುವಂಥದ್ದು. ಓಕೆನಾ? ಹೀಗೆ ಪ್ರತಿಯೊಂದನ್ನು ಕೇಳ್ತಾರೆ ಡಿಯರ್ ಸ್ಟೂಡೆಂಟ್ಸ್. ವಿಡಿಯೋ ಪಾಸ್ ಮಾಡಿ ನೋಡಿ. ಓಕೆನಾ? ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ನಿಮ್ಮ ಕನ್ನಡ ಪುಸ್ತಕದ ಹಿಂದ್ಗಡೆ ಇರತಕ್ಕಂತಹ ಗ್ರಾಮರ್ಗಳೇ, ಅದನ್ನೇ ಕೇಳ್ತಾರೆ. ಓಕೆನಾ? ಸೊ ಭಾವಸೂಚಕ ನೋಡಿ, ಭಾವಸೂಚಕ ಚಿಹ್ನೆ. ಓಕೆ, ವಾಕ್ಯದಲ್ಲಿ ದುಃಖ, ಕೋಪ, ಅಚ್ಚರಿ, ಖೇದ, ಸಂತೋಷ, ವಿಷಯ ಇತ್ಯಾದಿ ಭಾವಗಳನ್ನು ಸೂಚಿಸುವ ಸಂದರ್ಭದಲ್ಲಿ ನಾವು ಈ ಚಿಹ್ನೆಯನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಛೆ, ಮೂರ್ಖ, ತೊಲಗು, ಆಹಾ, ಮೈಸೂರು ದಸರಾ ಎಷ್ಟೊಂದು ಸುಂದರವಾಗಿದೆ. ಅಲ್ಲಿ ನೋಡಿ, ಛೆ ಅಥವಾ ಆಹಾ ಅಂದಾಗ ನಾವಲ್ಲಿ ಇದನ್ನು ಬಳಸಿದ್ದೀವಿ. ಓಕೆನಾ? ಚಿಹ್ನೆಯನ್ನು, ಭಾವಸೂಚಕ. ಓಕೆ, ನೆಕ್ಸ್ಟ್ ನೋಡಿ, ಒಂಟಿ ಉದ್ಧಾರಣ ಅಥವಾ ವಾಕ್ಯವೇಷ್ಟನ ಚಿಹ್ನೆ ಅಂದರೆ ಸಿಂಗಲ್ ಇನ್ವರ್ಟೆಡ್ ಕಾಮ ಕೊಡ್ತಾರೆ. ಓಕೆನಾ? ವಾಕ್ಯದಲ್ಲಿ ಯಾವುದಾದ್ರೂ ಅಕ್ಷರ ಪ್ರತ್ಯಯ ಪದಪುಂಜವನ್ನು ಪ್ರತ್ಯೇಕ
ಪದಪುಂಜವನ್ನು ವಿಶೇಷವಾಗಿ ಹೇಳಬೇಕಾದಂತಹ ಸಂದರ್ಭದಲ್ಲಿ ಬಳಸುವಂತಹ ಚಿಹ್ನೆ ಇದು. ಫಾರ್ ಎಕ್ಸಾಂಪಲ್, ಆಮ್ಲಜನಕವನ್ನು ಆಂಗ್ಲ ಭಾಷೆಯಲ್ಲಿ ಆಕ್ಸಿಜನ್ ಅಂತ ಕರೀತಾರೆ. ಈ ಆಕ್ಸಿಜನ್ ಅನ್ನುವಂತಹ ಪದಕ್ಕೆ ನಾವು ಇನ್ವರ್ಟೆಡ್ ಕಾಮ ಇಟ್ಟಿರ್ತೀವಿ. ಓಕೆ, ಇನ್ನು ಬಿ ಎಂ ಶ್ರೀಕಂಠಯ್ಯನವರ ಕಾವ್ಯನಾಮ ಶ್ರೀ. ಓಕೆ, ಸೊ ಅಲ್ಲಿ ಶ್ರೀಗೆ ಇನ್ವರ್ಟೆಡ್ ಕಾಮ ಇಟ್ಟಿರ್ತಾರೆ. ಅಂದರೆ ಒಂದು ವಾಕ್ಯದಲ್ಲಿ ಅದನ್ನೇ ಹೋಲುವಂತಹ ಅಥವಾ ಅದರದ ಅರ್ಥವನ್ನು ತೋರಿಸುವಂತಹ ಇನ್ನೊಂದು ವಾಕ್ಯದ ಇಂಪಾರ್ಟೆನ್ಸ್ನ ತೋರಿಸ್ಬೇಕಾದ್ರೆ ಬಳಸ್ತೇವೆ. ಓಕೆನಾ, ಈ ಥರ. ಓಕೆ, ಇನ್ನು ಕಠಿಣ ಪದಗಳ ಅರ್ಥ ಇಲ್ಲ ಡಿಯರ್ ಫ್ರೆಂಡ್ಸ್, ಇದಿಷ್ಟೇ ಅಲ್ಲ, ಇನ್ನೂ ಒಂದು 4 ಏನೋ 5 ಇದೆ ಲೇಖನ ಚಿಹ್ನೆಗಳು. ಅದನ್ನು ಎಲ್ಲಿ ಬಳಸ್ತಾರೆ ಫಾರ್ ಎಕ್ಸಾಂಪಲ್ ಜೊತೆಗೆ ನೆಕ್ಸ್ಟ್ ಮತ್ತು ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಈಗ ಎಕ್ಸಾಮ್ ತುಂಬ ಹತ್ತಿರ ಇದೆ ಅನ್ನೋ ಕಾರಣಕ್ಕೆ ನಾನು ರಿವಿಷನ್ ಮಾಡ್ತಿದ್ದೇನೆ. ಓಕೆನಾ, ಸೊ ನೋಡಿ, ನಮ್ಮ ಹಿಂದಿನ ವಿಡಿಯೋಗಳಲ್ಲಿದೆ, ಅದ್ರ ಬಗ್ಗೆ MCQ ಕ್ವಶನ್ ಆನ್ಸರ್ಸ್ಗಳು ಕೂಡ ಮಾಡಿದ್ದೀವಿ ನಾವು. ಓಕೆನಾ, ಸೊ ನೀವು ನೋಡಿ. ನೆಕ್ಸ್ಟ್ ನೋಡಿ, ಕಠಿಣ ಪದಗಳ ಅರ್ಥ. ಕಾಪಾಡು ಅಂದರೆ ರಕ್ಷಿಸು ಅಥವಾ ಪೋಷಿಸು. ಕಲಿ ಅಂದರೆ ವೀರ ಅಥವಾ ಶೂರ. ಸವಿ ಅಂದರೆ ರುಚಿ. ಶಾಶ್ವತ ಅಂದರೆ ನಾಶ ಹೊಂದದ ಅಂದರೆ ನಾಶ ಆಗದೆ ಇರುವಂಥದ್ದು. ಉನ್ನತಿ ಅಂದರೆ ಹಿರಿಮೆ, ಏಳಿಗೆ ಅಂತ. ಎದೆಗುಂದದೆ ಅಂದರೆ ಭಯವಿಲ್ಲದೆ, ಅಂಜದೆ, ಅಳುಕಿಲ್ಲದೆ, ತಳಮಳಗೊಳ್ಳದೆ ಅಂತ ಅರ್ಥ ಆಗುತ್ತೆ. ಇನ್ನು ನಿರ್ಧಾರ ಅಂದರೆ ನಿಶ್ಚಯ ಅಥವಾ ತೀರ್ಮಾನ. ಪಣ ಅಂತಂದರೆ ಪ್ರತಿಜ್ಞೆ. ಅಭ್ಯುದಯ ಅಂದರೆ ಅಭಿವೃದ್ಧಿ. ಜಗ ಅಂದರೆ ಲೋಕ. ಇಕ್ಕು ಅಂದರೆ ಇರಿಸು, ಬಡಿಸು ಅಥವಾ ನೀಡು ಅಂತ. ಸೊ ಈ ಥರ ಪದಗಳ ಅರ್ಥ ಕೊಡ್ತಾರೆ. ತುಂಬ ಇಂಪಾರ್ಟೆಂಟು ಡಿಯರ್ ಫ್ರೆಂಡ್ಸ್, ಸ್ಟೂಡೆಂಟ್ಸ್. ಓಕೆ, ಬಹಳ ಇಂಪಾರ್ಟೆಂಟು. ಹಾಗೆ ನಾನಾರ್ಥಕ ಪದಗಳನ್ನು ಕೂಡ ಕೇಳ್ತಾರೆ. ನಾನಾರ್ಥಕ ಪದಗಳಂದರೆ ಅದೇ ಪದವನ್ನೇ ಅರ್ಥ ನೀಡುವಂತಹ ಮತ್ತೊಂದು ಪದಗಳು. ಓಕೆನಾ, ಸೊ ಇಲ್ಲಿ ನೋಡಿ, ಕರಿ ಅಂತಂದರೆ ಆನೆ, ಕಪ್ಪು, ಎಣ್ಣೆಯಲ್ಲಿ ಕರಿಯುವುದು ಅಂತ ಅರ್ಥ ಆಗುತ್ತೆ. ಭಾವ ಅಂತಂದರೆ ಅಕ್ಕನ ಗಂಡ ಅಥವಾ ಮನಸ್ಸಿನ ಸ್ಥಿತಿ. ಓಕೆ, ಉಳಿ ಅಂತಂದರೆ ಬಿಡು, ಇರು, ಅಥವಾ ಬಡಿಗಳ ಒಂದು ವಸ್ತು ಅದು. ಓಕೆನಾ, ಅಂದರೆ ಬಡಿಗ್ಯಾರ ವಸ್ತುಗಳನ್ನ ಕೆತ್ತಲಿಕ್ಕೆ ಇಟ್ಕೊಂಡಿರ್ತಕ್ಕಂತಹ ಸಾಧನ ಅದು. ಓಕೆನಾ, ದಳ ಅಂತಂದರೆ ಸೈನ್ಯ, ಎಲೆ, ಗುಂಪು ಅಂತ ಆಗ್ತದೆ, ಕರೀತಾರೆ. ಅರಿ ಅಂತಂದರೆ ವೈರಿ ಅಥವಾ ತಿಳಿ ಅಂತಲೂ ಅರ್ಥ ಆಗುತ್ತೆ. ತಿಳಿ ಅಂತಂದರೆ ನೋಡಿ, ಮತ್ತೆ ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಅನ್ನೋ ಪದದ ಅರ್ಥನೂ ಬರ್ತದೆ. ತಿಳಿ ಅಂದರೆ ಮ್ಯಾಗೆ ನಿಂತಿರ್ತದೆ ನೋಡಿ, ಇವಾಗ ಸಾರು ಇರ್ಬೋದು ಅಥವಾ ಮೇಲೆ ನೀರಿರ್ಬೋದು. ತಿಳಿ ನೀರು ಅಂದರೆ ಸ್ವಚ್ಛವಾದದ್ದು ಅನ್ನೋ ಅರ್ಥನೂ ಬರ್ತದೆ. ತಿಳಿ ಅನ್ನೋ ಪದದ ಹೇಳ್ತಾ ಇರೋದು ನಾನು, ಅರಿ ಅಂತಲ್ಲ. ಓಕೆ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಸೊ ಈ ಥರ ಇವನ್ನ ಲಿಸ್ಟ್ ಮಾಡ್ಕೊಳ್ಳಿ ನೀವು. ಇದಿಷ್ಟೇ ಅಲ್ಲ, ಸಾಕಷ್ಟು ನಾನಾರ್ಥಕ ಪದಗಳಿದೆ. ನಾವು ನಮ್ಮ ಪ್ರತಿ ವಿಡಿಯೋದಲ್ಲೂ ಪ್ರತಿದಿನ ಅದನ್ನು ಸ್ವಲ್ಪ ಮಾಡ್ತಾ ಇದ್ದೀವಿ. ಹಾಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ನ, ನಿಮಗೆ ಪರಿಪೂರ್ಣ ಮಾಹಿತಿ ಸಿಗುತ್ತೆ. ನವೋದಯ, ಮೊರಾರ್ಜಿ, ಆದರ್ಶ, ಸೈನಿಕ್ ಶಾಲೆ ಸಂಬಂಧಪಟ್ಟಂತಹ ಪರಿಪೂರ್ಣ ಮಾಹಿತಿ ಸಿಗ್ತದೆ. ಪ್ರತಿಯೊಂದನ್ನು ನಾವು ಓಕೆ ಮಾಡ್ತಾ ಇದ್ದೀವಿ. ಕ್ಲಾಸಸ್ಗಳನ್ನ, ನೋಟ್ಸ್ಗಳನ್ನ ಫ್ರೀಯಾಗಿ ನೀವು ನೋಡ್ಬೋದು ನಮ್ಮ ಕ್ಲಾಸಸ್ಗಳನ್ನ. ಓಕೆ, ಹಾಗಾಗಿ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪರಿಪೂರ್ಣವಾಗಿ ನೋಡಿ. ಪ್ರತಿಯೊಂದು ವಿಡಿಯೋದಲ್ಲೂ ಹೆಚ್ಚು ವಿರುದ್ಧಾರ್ಥಕ ಪದಗಳು, ನಾನಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಹಾಗೆ ಪದಗಳ ಅರ್ಥ ಇರ್ಬೋದು, ಲೇಖಕರು, ಅವರ ಕಾವ್ಯನಾಮ, ಕೀರ್ತನಕಾರರು, ಅಂಕಿತನಾಮ, ಅವರ ಪ್ರಸಿದ್ಧ ಕೃತಿಗಳು, ಅದು ಯಾವ ಭಾಷೆನಲ್ಲಿದೆ, ಯಾವ ಛಂದಸ್ಸಲ್ಲಿದೆ, ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ನ ಮಾಡ್ತಾ ಇರ್ತೇವೆ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಎಕ್ಸ್ಪೆಷಲಿ ಓಕೆ ನೋಡಿ, 4th to 5th ಸ್ಟ್ಯಾಂಡರ್ಡ್ ಅದನ್ನೇ ಮೇನ್ ಫೋಕಸ್ ನೀವು ಮಾಡಬೇಕಾಗಿರೋದು ಅಲ್ವಾ, ಜೊತೆಗೆ ವಿತ್ GK ಆಲ್ಸೋ. ಓಕೆ, ನೆಕ್ಸ್ಟ್ ನೋಡಿ, ಕೀರ್ತನಕಾರರು, ಅಂಕಿತನಾಮಗಳು ನೋಡಿ. ಶ್ರೀಪಾದರಾಯರಿಗೆ ಹಯವದನ ಅಂಕಿತನಾಮ, ಕನಕದಾಸರದು ಕಾಗಿನೆಲೆ ಆದಿಕೇಶವ, ಪುರಂದರದಾಸರದು ಪುರಂದರ ವಿಠಲ, ವ್ಯಾಸರಾಯರದು ಶ್ರೀಕೃಷ್ಣ, ಹರಿಹರ ತೀರ್ಥರದು ನರಹರಿ ರಘುಪತಿ ಅಂತ. ಇನ್ನು ವಿಜಯದಾಸರದು ವಿಜಯ ವಿಠಲ, ಮಹಿಪತಿ ದಾಸರದು ಗುರು ಮಹಿಪತಿ, ಜಗನ್ನಾಥ ದಾಸರದು ಜಗನ್ನಾಥ ವಿಠಲ, ಗೋಪಾಲದಾಸರದು ಗೋಪಾಲ ವಿಠಲ, ಹಾಗೆ ರಾಘವೇಂದ್ರ ತೀರ್ಥರದು ಧೀರ ವೇಣುಗೋಪಾಲ ಅಂತ. ಆಲ್ಮೋಸ್ಟು ಈಗ ನಿಮಗೆ ಕನಕದಾಸರದಂತೂ ನಿಮಗೆ ಬಹಟಾಗೇ ಇರುತ್ತೆ. ಸಾಕಷ್ಟು ನಾವು ಕೇಳಿರ್ತೀವಿ ಅವ್ರ ಬಗ್ಗೆ. ಸ್ಕೂಲಲ್ಲೂ ಕೂಡ, ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಕನಕ ಜಯಂತಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ದ್ಯಾಟ್ ಯು ನೋ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಕೀರ್ತನಕಾರರು, ಅಂಕಿತನಾಮಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಐ ಹೋಪ್ ಸೊ ದ್ಯಾಟ್. ಓಕೆ, ನೋಡ್ತಾ ಇರಿ, ನಾವು ಪ್ರತಿ ವಿಡಿಯೋದಲ್ಲೂ ಸ್ವಲ್ಪ ತಗೊಂಡು ಬರ್ತಾ ಇದ್ದೀವಿ. ಓಕೆ, ಇದಿಷ್ಟೇನಾ? ಇಲ್ಲ, ಕವಿಗಳದ್ದು ಕೇಳ್ತಾರೆ ಅಂಕಿತನಾಮ. ವಚನಕಾರರದು ನೋಡಿ, ಆಯ್ದಕ್ಕಿ ಲಕ್ಕಮ್ಮಂದಿರ್ಬೋದು, ಬಸವಣ್ಣನವ್ರದ್ದಿರ್ಬೋದು, ಚನ್ನಮಲ್ಲಿಕಾರ್ಜುನ, ಯಾರ್ದು ಅಕ್ಕ ಮಹಾದೇವಿದು ಅಲ್ವಾ, ಕೂಡಲ ಸಂಗಮ ದೇವ, ಬಸವಣ್ಣನವ್ರದ್ದು. ಓಕೆ, ಸರ್ವಜ್ಞಂದಂತೂ ಸರ್ವಜ್ಞಾನ ಇದೆ ಅಲ್ವಾ. ಸೊ ಈ ಥರ ವಚನಕಾರರದು ಕೂಡ ಕೇಳ್ತಾರೆ.
ಅಂಕಿತ ನಾಮಗಳನ್ನ. ಓಕೆ, ಅದನ್ನಷ್ಟು ನೀವು ನೋಡಿ ಸಿಗುತ್ತೆ. ಸಾಕಷ್ಟು ಪುಸ್ತಕಗಳು, ನೋಟ್ಸು ಕೂಡ ಈಗ ಸಾಕಷ್ಟು ಅವೈಲೇಬಲ್ ಇದೆ. ನೋಡಿ ನೋಡ್ತಾ ಇರಿ ನಮ್ಮ ಚಾನಲ್ನ. ಮತ್ತು ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚು ನೋಟ್ಸ್ಗಳ ಜೊತೆಗೆ ಬರ್ತವೆ. ನೆಕ್ಸ್ಟ್ ನೋಡಿ, ನುಡಿಗಟ್ಟುಗಳು ಮತ್ತು ಅವುಗಳ ಗೂಢಾರ್ಥ. ಓಕೆ, ನುಡಿಗಟ್ಟುಗಳು ಮತ್ತು ಅವುಗಳ ಗೂಢಾರ್ಥ ಅಂದರೆ ಒಂದು ಪದಕ್ಕೆ ಅದರದ್ದೇ ಆದ ಒಂದು ಅರ್ಥ ಇರುತ್ತೆ, ತುಂಬ ಚೆನ್ನಾಗಿ ಮೀನಿಂಗ್ಫುಲ್ಲಾಗಿ ಇರ್ತಕ್ಕಂಥದ್ದು. ಓಕೆ, ಸೊ ನೋಡಿ, ರಾಮಬಾಣ ಅಂತಂದರೆ ಹುಸಿಯಾಗದ ಅಂತ ಅರ್ಥ. ದ್ಯಾಟ್ ಮೀನ್ಸ್ ರಾಮ ಬಾಣ ಬಿಟ್ಟರೆ ಅದು ವಾಪಸ್ ರಿಟರ್ನ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬಿಟ್ಟಿರ್ತಾನೋ ಆ ಕೆಲಸ ಅಲ್ಲಿ ಪೂರ್ಣ ಆಗೋವರೆಗೂ ಅದು ಬಾಣ ವಾಪಸ್ ಬರ್ತಿರ್ಕಿಲ್ಲ, ಗುರಿ ತಪ್ತಾ ಇರಲಿಲ್ಲ. ಸೊ ದ್ಯಾಟ್ ಪರ್ಪಸ್ ಒಂದು ಒಳ್ಳೆ ಕೆಲಸ ಅಥವಾ ಯಾವುದೋ ಒಂದು ಖುಷಿ ಆಗದೆ ಇರೋದು ಅಂತ. ಇವಾಗ ನಿಮಗೆ ಒಂದು ವರ್ಕ್ ಕೊಟ್ಟಿದ್ದಾರೆ ಟೀಚರ್ ಅಂದರೆ ಅದನ್ನು ಪರಿಪೂರ್ಣ ನೀವು ಮಾಡ್ತೀರಿ ಅಂತ ಅರ್ಥ. ಅಥವಾ ಟೀಚರ್ಸ್ಗೆ ಹೆಡ್ ಮಾಸ್ಟರ್ ಕೊಟ್ಟಿದ್ರೆ ಅವ್ರು ಅದು ಮಾಡ್ತಾರೆ ಅಂತ ಅರ್ಥ. ಓಕೆನಾ? ನೋಡಿ, ಭೂಮಿಗೆ ಭಾರ ಅಂದರೆ ನಿಷ್ಪ್ರಯೋಜಕ, ಕಿವಿ ಕಚ್ಚು ಚಾಡಿ ಹೇಳು, ಎಳ್ಳಷ್ಟು ಅತ್ಯಲ್ಪ, ತಲೆಯಲ್ಲಿ ನಡೆ ಅಂದರೆ ಅಹಂಕಾರ ಪಡು ಅಂತ ಅರ್ಥ. ತುಂಬಿದ ಕೊಡ ಅಂತಂದರೆ ಜಂಬ ಇಲ್ಲದೆ ಇರೋದು, ಬಿಸಿ ನೆತ್ತರು ಅಂತಂದರೆ ಯೌವನ ಅಂತ ಅರ್ಥ, ನಖಶಿಖ ಅಂತ ಅಂದರೆ ಸಂಪೂರ್ಣ ಅಂತ ಅರ್ಥ, ಹದ್ದಿನ ಕಣ್ಣು ಅಂದರೆ ತೀಕ್ಷ್ಣ ದೃಷ್ಟಿ ಅಂತ ಅರ್ಥ ಆಗ್ತದೆ, ಸವಾರಿ ಮಾಡು ಅಂತಂದರೆ ಯಜಮಾನಿಕೆ ಮಾಡೋದು ಅಂತ ಅರ್ಥ ಆಗ್ತದೆ. ಹಾಗೆ ಕಾಲು ಕಟ್ಟು ಅಂತಂದರೆ ದೈನ್ಯದಿಂದ ಕೇಳೋದು, ಕಳಕಳಿಯಿಂದ ಕೇಳೋದು ಅಥವಾ ಹೇಳೋದು ಅಂತ ಅರ್ಥ ಆಗುತ್ತೆ. ಸೊ ಈ ಥರ ವಿಡಿಯೋ ಸ್ಪೀಡ್ ಏನಿಲ್ಲ, ನಾನು ಪ್ರತಿಯೊಂದೂ ಓದಿ ಹೇಳೋದು ಬೇಡ ಅಂತ ನಾನು ಸ್ವಲ್ಪ ಹೇಳಿ ಹೋಗ್ತಾ ಇದ್ದೀನಿ. ಸೊ ನೀವು ಏನು ಮಾಡಿ, ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ, ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಓಕೆನಾ? ಪ್ರತಿಯೊಂದನ್ನು ಓದ್ತಾ ಹೋದರೆ ನಿಮಗೆ ವಿಡಿಯೋ ತುಂಬ ಲೆಂದಿ ಅನ್ನಿಸುತ್ತೆ. ಹಾಗಾಗಿ ಸೊ ದ್ಯಾಟ್ ಪರ್ಪಸ್ ನಾನಿಲ್ಲಿ ಸ್ವಲ್ಪ ಹೇಳ್ತಾ ಹೋಗ್ತಾ ಇರ್ತೀನಿ. ಮತ್ತು ಪ್ರತಿ ವಿಡಿಯೋದಲ್ಲೂ ಎಕ್ಸ್ಪ್ಲನೇಷನ್ ಇನ್ನೂ ಕೊಡ್ತಾ ಇರ್ತಾನೆ. ಓಕೆನಾ? ಸೊ ನೋಡಿ, ನೆಕ್ಸ್ಟು ಈಗ ಸಸ್ಯಧಾರ ಬೇರುವಂತಹ ಪಾಠವನ್ನು ನೀವು 4th ಸ್ಟೂಡೆಂಟ್ಸ್ ಆಗಿರ್ಬೋದು, 5th ಸ್ಟೂಡೆಂಟ್ಸ್ ಆಗಿರ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರದ್ದು ಎಲ್ಲ ಪಾಠಗಳನ್ನು ನೀವು ಸೂಕ್ಷ್ಮವಾಗಿ ಓದೋದು ಬಹಳ ಉತ್ತಮವಾಗಿರುತ್ತೆ. ಸ್ಮಾರ್ಟ್ ಸ್ಟಡಿ. ಹಾಗೆ ಅದರಲ್ಲೂ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಓಕೆ, ನೋಡಿ, ಇಂಪಾರ್ಟೆಂಟ್ ಅಂತ ಅನಿಸಿದ್ದನ್ನು ನಾನಿಲ್ಲಿ ನೋಟ್ಸ್ ಮಾಡಿದ್ದೀನಿ. ತಮ್ಮ ಜಾಲದಿಂದ ಮಣ್ಣಿನ ಕಣಗಳನ್ನು ಹಿಡಿದಿರುವಂತಹ ಸಸ್ಯದ ಭಾಗವನ್ನು ಬೇರು ಅಂತ ಕರೀತಾರೆ. ಗೊತ್ತಿರಲಿ, ಹಿಂಗೆ ಕೇಳ್ಬೋದು. ತಮ್ಮ ಜಾಲದಿಂದ ಮಣ್ಣಿನ ಕಣಗಳನ್ನು ಹಿಡಿದಿರುವ ಸಸ್ಯದ ಭಾಗ ಬೇರು, ಕಾಂಡ, ಎಲೆ, ಹೂವು, ಈ ಥರ 4 ಆಪ್ಷನ್ಸ್ಗಳನ್ನ ಅವ್ರು ಕೊಡ್ತಾರೆ. ನೀವು ಗೊತ್ತಿರಲಿ, ಬೇರು ಅಂತ ಕರೆಕ್ಟಾಗಿ ಆನ್ಸರ್ ಹಾಕಬೇಕು. ಅಥವಾ ಬೇರಿನ ಕೆಲಸ ಅಂತ ಕೊಟ್ಟು ಕೆಳಗಡೆ 4 ಆಪ್ಷನ್ಸ್ ಕೊಡ್ತಾರೆ. ಗೊತ್ತಿರಲಿ, ಬೇರೆ ಏನು ಮಾಡುತ್ತೆ, ಎಲೆ ಏನು ಮಾಡ್ತದೆ. ಓಕೆ, ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಹಾಗೇನಾದರೂ ಕೊಟ್ಟರೆ, ಬೇರು ಅಂತ ಕೊಟ್ಟರೆ ತಮ್ಮ ಜಾಲದಿಂದ ಮಣ್ಣಿನ ಕಣಗಳನ್ನು ಹಿಡಿದಿಡುವಂತಹ ಸಸ್ಯದ ಭಾಗ ಅಂತ ಹೇಳಬೇಕು. ಓಕೆನಾ? ಸೊ ನೋಡಿ, ನೆಕ್ಸ್ಟ್ ನೋಡಿ, ಸಸ್ಯವು ನೆಲದ ಮೇಲೆ ನಿಲ್ಲಲು ಆಧಾರ ಸಿಗುವ ಸಸ್ಯದ ಭಾಗ ಅಂತಂದರೆ ಬೇರು. ಆಫ್ಕೋರ್ಸ್ ಬೇರಿಂದನೇ ಒಂದು ಮರ ಗಟ್ಟಿಯಾಗಿ ನಿಂತಿರುತ್ತೆ. ಓಕೆ, ಇನ್ನು ಸಸ್ಯಗಳು ಬೆಳೆಯಲು ಮುಖ್ಯ ಕಾರಣ ಅಂತಂದರೆ ಬೇರು. ಹೌದು, ಅದು ಬೇಕೇ ಬೇಕು. ಓಕೆ, ಸೊ ಈ ಥರ ಪ್ರತಿಯೊಂದು ಪಾಯಿಂಟ್ಸು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ನೆಕ್ಸ್ಟ್ ಅದೇ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಪು ಸಸ್ಯಗಳ ಬೇರಿನ ಬಣ್ಣ ಅಂತ ಕೇಳಿದ್ದಾರೆ. ಅದು ಯಾವುದು ಹೇಳಿ? ಹಸಿರು. ಓಕೆ, ಅಪ್ಪು ಸಸ್ಯಗಳ ಬೇರಿನ ಬಣ್ಣ ಹಸಿರಾಗಿರುತ್ತೆ. ನೋಡಿ, ನಾವು ಆಲ್ಮೋಸ್ಟ್ ಎಲ್ಲ ಗಿಡದ ಸಸ್ಯಗಳ ಬೇರು ಬಿಳಿ ಕಲರ್ ಇರ್ತದೆ ಅಥವಾ ಕಂದು ಬಣ್ಣದ. ಓಕೆ, ಮೇಲ್ಗಡೆ ಬಂದಾಗ ಸೊ ನೋಡಿ, ಆದರೆ ಇದು ಅಪ್ಪು ಗಿಡದ ಸಸ್ಯದ ಬೇರು ಹಸಿರು ಕಲರ್ ಇರ್ತದಂತೆ. ಹಾಗೆ ನೆಕ್ಸ್ಟ್ ನೋಡಿ, ಮರಗಳ ಮೇಲೆ ಬೆಳೆಯುವ ಸಸ್ಯಗಳು ಯಾವುದು ಅಂತಂದರೆ ಅಪ್ಪು ಸಸ್ಯಗಳು. ಮರಗಳ ಮೇಲೆ ಬೆಳೆಯುವಂತಹ ಸಸ್ಯಗಳು ಅಪ್ಪು ಸಸ್ಯಗಳು. ಓಕೆ, ಗಾಳಿಯಲ್ಲಿರುವ ನೀರಾವಿಯನ್ನು ಹೀರಿಕೊಳ್ಳುವ ಸಸ್ಯಗಳು ಅಂತಂದರೆ ಅದು ಅಪ್ಪು ಸಸ್ಯಗಳು. ಓಕೆ, ಗಾಳಿಯಲ್ಲಿ ಕೂಡ ನೀರಿನ ಅಂಶ ಇರ್ತದೆ, ಅದನ್ನು ಹೀರಿಕೊಂಡು ಈ ಅಪ್ಪು ಸಸ್ಯಗಳು ಬೆಳಿತಾವೆ. ಓಕೆ, ಆಲ್ಮೋಸ್ಟ್ ಎಲ್ಲ ಗಿಡಗಳು ಏನು ಮಾಡುತ್ತೆ, ಮಣ್ಣಲ್ಲಿ ಇರ್ತಕ್ಕಂತಹ ಬೇರುಗಳಿಂದ ಮಣ್ಣಲ್ಲಿ ನೀರಿನ ಅಂಶವನ್ನು ಹೀರಿಕೊಳ್ತವೆ. ಬಟ್ ಇದು ಹಾಗಲ್ಲ. ದಿಸ್ ಈಸ್ ದ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ನೋಡಿ, ಸಸ್ಯದ ಬೇರು ಬೆಳೆಯೋದು ಭೂಮಿನಲ್ಲಿ. ಅದು ನಿಮಗೆ ಗೊತ್ತಿರಲಿ. ಯಾವುದೇ ಸಸ್ಯದ ಬೇರು ಬೆಳಿಬೇಕಾದ್ರೆ ಭೂಮಿನಲ್ಲೇ ಬೆಳೀತದೆ, ಒಳಗಡೆ ಗೊತ್ತಿರಲಿ. ಓಕೆನಾ? ಭೂಮಿ ಒಳಗಡೆ ನಿಮಗೂ ಗೊತ್ತಿದೆ ಅದು. ಓಕೆನಾ? ಇನ್ನು ಸಾಮಾನ್ಯವಾಗಿ ಸಸ್ಯದ ಬೇರಿನ ಬಣ್ಣ, ಎಲೆಯ ಬೇರುಗಳು ಬಿಳಿಯಾಗಿರ್ತದೆ, ಹಳೆಯ ಬೇರುಗಳು ಕಂದು ಅಥವಾ ಕಪ್ಪು ಬಣ್ಣದಲ್ಲಿ ಇರ್ತವೆ. ನೋಡಿ, ಎಲ್ಲ ಸಾಮಾನ್ಯವಾಗಿ ಬೆಳ್ಳಗಿರ್ತದೆ ಎಲ್ಲ ಗಿಡದ ಬೇರುಗಳು.
ಬಹಳಷ್ಟು ವರ್ಷಗಳ ಕಾಲ ಹಳೇದಾಗಿತ್ತು ಅಂತಂದರೆ ಒಂದು ಕಪ್ಪು ಕಲರ್ ಇರ್ತದೆ ಅಥವಾ ಒಂದು ಕಂದು ಬಣ್ಣದಿರುತ್ತೆ ಬೇರು, ಓಕೆನಾ. ಬಟ್ ಅಪ್ಪು ಗಿಡದ ಸಸ್ಯನ ಬೇರು ಮಾತ್ರ ಹಸಿರು ಇರ್ತದೆ, ಗೊತ್ತಿರಲಿ. ಸಸ್ಯದ ಬೇರು ಬೆಳೆಯೋ ಭಾಗ ಭೂಮಿ, ಓಕೆ. ಇದೇ ಡಬಲ್ ಸಲ ರಿಪೀಟ್ ಆಗಿದೆ, ಸಾರಿ ಫಾರ್ ದ್ಯಾಟ್. ಇನ್ನು ಮಣ್ಣಿನ ಕಣಗಳನ್ನು ಮತ್ತು ನೀರನ್ನು ಹರಿದು ಹೋಗದಂತೆ ತಡೆಯುವಂತಹ ಸಸ್ಯದ ಭಾಗ ಅಂತಂದರೆ ನೀರು, ಆಫ್ಕೋರ್ಸ್ ಬೇರು. ಬೇರಿನ ಕೆಲಸ ನೋಡಿ, ಮಣ್ಣಿನ ಕಣಗಳನ್ನು ಮತ್ತು ನೀರನ್ನು ಹರಿದು ಹೋಗದೆ ಇರೋ ಹಾಗೆ ತಡೆ ಹಿಡಿದಿಟ್ಕೊಳ್ತದೆ, ಓಕೆ. ಮಣ್ಣನ್ನು ತಡೆ ಹಿಡಿದಿಟ್ಕೊಳ್ತವೆ ಬೇರುಗಳು, ಹಾಗೆ ಅದರಲ್ಲಿರ್ತಕ್ಕಂತಹ ನೀರನ್ನು ಕೂಡ. ಹಾಗಾಗಿ ಮರಗಳು ಗಟ್ಟಿಯಾಗಿ ನಿಲ್ತವೆ. ಮುದ್ದು ಮಕ್ಕಳೇ, ಅರ್ಥ ಆಯಿತು ಅಂದ್ಕೊಳ್ತೇನೆ, ಓಕೆ. ಸೊ ನೆಕ್ಸ್ಟ್ ನೋಡಿ, ಸಸ್ಯಧಾರ ಬೇರು. ನೋಡಿ, ಸಸ್ಯಧಾರ ಬೇರುಗಳು ಮತ್ತು ಅವುಗಳ ಉಪಯೋಗ, ಓಕೆ. ಸಸ್ಯಧಾರ ಬೇರು, ಅವುಗಳ ಉಪಯೋಗ ನೋಡಿ. ಅಶ್ವಗಂಧ ಮರದಿಂದ ಔಷಧಿಯನ್ನು ತಯಾರಿಸ್ತಾರೆ. ಶುಂಠಿಯಿಂದ ಅಡುಗೆಗೂ ಉಪಯೋಗಿಸ್ತಾರೆ ಶುಂಠಿಯನ್ನು, ಹಾಗೆ ಔಷಧಿ ತಯಾರಿಸ್ಲಿಕ್ಕೂ ಉಪಯೋಗಿಸ್ತಾರೆ ಶುಂಠಿಯನ್ನು, ಓಕೆ. ಹಸಿ ಶುಂಠಿ, ಒಣ ಶುಂಠಿ ಅಂತ ಅದರಲ್ಲಿ 2 ಟೈಪ್ಸ್ ಇರುತ್ತೆ, ಓಕೆ. ಓಕೆ. ನೆಕ್ಸ್ಟ್ ನೋಡಿ, ಗೆಣಸನ್ನು ಆಹಾರಕ್ಕೋಸ್ಕರ ಉಪಯೋಗಿಸ್ತಾರೆ. ಗೆಣಸು, ಓಕೆ, ಅಫ್ಕೋರ್ಸ್ ಗೆಣಸನ್ನು ಹಾಗೇನು ಬೇಯಿಸಿ ತಿನ್ಬೋದು, ಕುದಿಸಿನೂ ತಿನ್ಬೋದು, ಓಕೆ, ಸುಟ್ಟೂ ತಿಂತಾರೆ ಕೆಲವರು. ಹಾಗೆ ಗೆಣಸಿಂದ ಹೋಳಿಗೆ ಮಾಡ್ಬೋದು, ಸ್ವೀಟ್, ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಮಾಡ್ಬೋದು, ಗಾರ್ಗಿ ಮಾಡ್ಬೋದು, ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಅರಿಶಿನವನ್ನು ಔಷಧಿಗಾಗಿಯೂ ಬಳಸ್ತಾರೆ, ಹಾಗೆ ಅಡುಗೆಗೂ ಕೂಡ ಬಳಸ್ತಾರೆ. ಮೂಲಂಗಿಯನ್ನು ಆಹಾರಕ್ಕಾಗಿ ಬಳಸ್ತೇವೆ ನಾವು, ಓಕೆ. ಆಲದ ಮರ ತನ್ನ ಬಿಳಿಯಲು ಬೇರಿನ ಸಹಾಯದಿಂದ 5 ಎಕರೆಗೂ ಹೆಚ್ಚು ವಿಸ್ತಾರವಾಗಿ ಬೆಳೆದು ಪ್ರಸಿದ್ಧಿ ಪಡೆದಂತಹ ಸ್ಥಳ ಎಲ್ಲಿದೆ ಅಂತಂದರೆ ಅದು ಬೆಂಗಳೂರಿನಲ್ಲಿರುವ ದೊಡ್ಡ ಆಲದ ಮರ ನೋಡಿ, ಓಕೆನಾ. 5 ಎಕರೆಗೂ ಹೆಚ್ಚು ವಿಸ್ತಾರದಲ್ಲಿ ಬೆಳೆದಿದೆ ಅಂತೆ ಅದು ಒಂದು ಆಲದ ಮರ, ಅಷ್ಟು ದೊಡ್ಡದಾಗಿದೆಯಂತೆ, ಓಕೆ. ಹಾಗಾಗಿ ಅದು ತುಂಬ ಪ್ರಸಿದ್ಧಿಯನ್ನು ಪಡೆದ ಇದೆ. ಒಂದಲ್ಲ ಎರಡಲ್ಲ 5 ಎಕರೆ ಜಮೀನು, ಅಷ್ಟು ಜಾಗದ ತುಂಬ ಅದು ಆಲದ ಮರ ಬೆಳೆದಿದೆ, ಓಕೆನಾ. ಬಹಳಷ್ಟು ಫೇಮಸ್. ಎಲ್ಲಿದೆ ಆ ಪ್ಲೇಸು, ಆ ಆಲದ ಮರಗಳು ಅಂದರೆ ಬೆಂಗಳೂರಿನಲ್ಲಿರುವ ದೊಡ್ಡ ಆಲದ ಮರ ಅದು, ಓಕೆನಾ. ಗೊತ್ತಿರಲಿ ನಿಮಗೆ. ನಮ್ಮ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ, ವಿಡಿಯೋಗೊಂದು ಲೈಕ್ ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ. ಎಕ್ಸಾಮ್ ಇನ್ನು 1 ವಾರ ಇದೆ, ಸ್ಟಡಿ ರೆಗ್ಯುಲರ್ಲಿ, ಓಕೆ. ನೆಕ್ಸ್ಟ್ ಪಾಠ ನೋಡಿ, ಪುಷ್ಪರಾಗ ಅಂತ ಅಲ್ವಾ, ನೀವು ಓದಿರ್ತೀರಾ ಸ್ಕೂಲಲ್ಲಿ. ಪುಷ್ಪರಾಗ ಪಾಠದ ಮೇಲೆ ಯಾವ ಥರ ಪ್ರಶ್ನೆಗಳನ್ನ ಕೇಳ್ಬೋದು, ಇಂಪಾರ್ಟೆಂಟ್ ಯಾವುದು ಅಂತ ನೋಡಿ. ಹೂ ಬಿಡುವ ಕಾಲ ಬೇಸಿಗೆನಲ್ಲಿ ನೋಡಿ, ಯಾವ್ಯಾವ ಕಾಲದಲ್ಲಿ ಯಾವ ಗಿಡಗಳು ಹೂವನ್ನು ಬಿಡ್ತದೆ ಅಂತಂದರೆ, ಬೇಸಿಗೆ ಕಾಲದಲ್ಲಿ ಮಲ್ಲಿಗೆ ಹೂವು ಬಿಡ್ತದೆ. ಆಲ್ಮೋಸ್ಟ್ ಹೇಳ್ತಾರೆ ನೋಡಿ, ಇದು ಬ್ಯಾಸ್ಗಿ ಮಲ್ಲಿಗೆ ಇವಾಗ ಚಿಗಿಯಲ್ಲ, ಬ್ಯಾಸ್ಗಿ ಕಾಲಕ್ಕೆ ಚಿಗಿತದೆ ಅಥವಾ ಹೂ ಬಿಡ್ತದೆ ಅಂತ ಹೇಳ್ತಾರೆ, ಓಕೆ. ಕೇಳಿರ್ತೀರ ನೀವು. ಬೇಸಿಗೆ ಕಾಲದಲ್ಲಿ ಮಲ್ಲಿಗೆ ಹೂ ಬಿಡ್ತದೆ, ಮಳೆಗಾಲದಲ್ಲಿ ಡೇರೆ ಹೂ ಬೆಳೀತದೆ, ಹಾಗೆ ಚಳಿಗಾಲದಲ್ಲಿ ಸೇವಂತಿಗೆ ಹೂಗಳು ಬೆಳೀತದೆ, ಓಕೆನಾ. ಇದು ವೆರಿ ಇಂಪಾರ್ಟೆಂಟ್. ಸಾಮಾನ್ಯ ಜ್ಞಾನದಲ್ಲೂ ಕೂಡ ಇವು ಬರ್ತವೆ, ಯಾವ ಹೂವು ಯಾವ ಬೆಳೆನ ಯಾವ ಕಾಲದಲ್ಲಿ ಬೆಳೀತಾರೆ ಅಂತ, ಓಕೆನಾ. ಅದು ಕೂಡ ಬಹಳ ಇಂಪಾರ್ಟೆಂಟ್. 1 ಮಾರು ಎಂದರೆ 4 ಮೊಳ ಅಂತ ಅರ್ಥ, ಮೊಗಳು, ಓಕೆ. ನೆಕ್ಸ್ಟ್ ನೋಡಿ, ಮೊಳಗಳು, ಓಕೆ. 1 ಮಾರು ಅಂತಂದರೆ 4 ಮೊಳಗಳು. ಅತ್ಯಂತ ದೊಡ್ಡ ಹೂ ಯಾವುದು ಅಂತಂದರೆ ರಫ್ಲೇಸಿಯಾ. ಅದು ಎಷ್ಟು ಇರ್ತದೆ ಅಂದರೆ 1 ಮೀಟ್ರ್ ಸುತ್ತಳತೆ ಇರ್ತದೆ ಅದರದ್ದು, ಹಾಗೆ 7 kg ತೂಕ ಇರ್ತದೆ ನೋಡಿ. ರಫ್ಲೇಸಿಯಾ ಅನ್ನುವಂತಹ ಹೂವು ಅದರದ್ದು ತೂಕ 7 kg ಇರುತ್ತಂತೆ, 7 kg ತೂಕ. ಹೂವಾನೇ 7 kg ತೂಕ ಇರ್ತದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದು ಹೆಂಗಿರ್ಬೋದು ಅಂತ, ಓಕೆ. ನೆಕ್ಸ್ಟು ಅದರದ್ದು ಸುತ್ತಳತೆ 1 ಮೀಟ್ರ್ ಇರ್ತದಂತೆ, ಓಕೆನಾ. ನೀವು ಬಟ್ಟೆ ತೊಗೊಂಬರಕ್ಕೆ ಹೋದಾಗ ನೋಡಿರ್ತೀರ 1 ಮೀಟ್ರ್ ಕೊಡಿ 2 ಮೀಟ್ರ್ ಕೊಡಿ ಅಂತ, ಓಕೆ. ಆ ಥರ 1 ಮೀಟ್ರ್ ಸುತ್ತಳತೆ ಇರ್ತದೆ ಅಂದರೆ ಅಷ್ಟು ದೊಡ್ಡದಿರ್ತದೆ ಅಂತ ಹೂವು, ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಅನೌಪಚಾರಿಕ ಮಾನಗಳು ಅಂತಂದರೆ ಮಾರು ಅಥವಾ ಮೊಳ, ಓಕೆನಾ. ಮೊಳ ಅಂದರೆ ಹೂವನ್ನು ಅಳಿತಾರೆ ನೋಡಿ, ಮೊಣಕೈಯಲ್ಲಿ ಅಳಿತಾರೆ, ಓಕೆ. ಸೊ ಅದಕ್ಕೆ ಹೇಳೋದು. ಇನ್ನು ರಫ್ಲೇಸಿಯಾ ಹೂವು ಅತ್ಯಂತ ಕೆಟ್ಟ ವಾಸನೆಯನ್ನು ಬರ್ತದೆ, ಅದು ಗೊತ್ತಿರಲಿ. ಅದರದ್ದು ಸುಗಂಧ ಚೆನ್ನಾಗಿರಲ್ಲ, ಕೆಟ್ಟದಾಗಿರ್ತದೆ ಅಂತ, ಓಕೆ. ಸುಗಂಧ ದ್ರವ್ಯಗಳನ್ನಷ್ಟೇ ಅಲ್ಲದೆ ರುಚಿಕರವಾದಂತಹ ಆರೋಗ್ಯಕ್ಕೆ ಒಳ್ಳೆಯದೂ ಆದಂತಹ ಗುಲ್ಕನನ್ನು
ಗುಲಾಬಿ ಹೂವಿನಿಂದ ತಯಾರಿಸ್ತಾರೆ ಗೊತ್ತಿರಲಿ. ಗುಲಾಬಿ ಹೂವನ್ನು ನಾವು ತಲೆಯಲ್ಲಿ ಇಟ್ಕೊಳ್ತೀವಿ, ದೇವರಿಗೆ ಏರಿಸ್ತೀವಿ, ಬಟ್ ಅದರಿಂದ ಗುಲ್ಕನ್ ತಯಾರಿಸ್ತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದದು ನಮಗೆ ತಿನ್ನಲಿಕ್ಕೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಅದರಿಂದ ದ್ರವ್ಯಗಳನ್ನ ಅಂದರೆ ಸುಗಂಧ ದ್ರವ್ಯ ಸೆಂಟ್ ತಯಾರಿಸ್ಲಿಕ್ಕೂ ಗುಲಾಬಿ ಹೂಗಳನ್ನ ಬಳಸ್ತಾರೆ. ಓಕೆ, ಅದರಿಂದ ರೋಸ್ ವಾಟರ್ ಕೂಡ ತಯಾರಿಸ್ತಾರೆ, ಅದು ಕೂಡ ಬಹಳ ಉಪಯುಕ್ತ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಹೂವಿನ ಕೃಷಿಯಲ್ಲಿ ಮುಂಚೂಣಿಯಲ್ಲಿದ್ದು ದೇಶದ 75% ಹೂಗಳನ್ನು ಕರ್ನಾಟಕ ಉತ್ಪಾದನೆ ಮಾಡ್ತದೆ. ನಿಮಗೆ ಗೊತ್ತಿರಲಿ, ಕೃಷಿ ಕ್ಷೇತ್ರದಲ್ಲಿ ಬಹಳ ಮುಂಚೂಣಿಯಲ್ಲಿದೆ ನಮ್ಮ ಕರ್ನಾಟಕ. 75% ನೋಡಿ ಕರ್ನಾಟಕದಲ್ಲೇ ಉತ್ಪಾದನೆ ಮಾಡ್ತಾರೆ ಹೂವನ್ನು. ಓಕೆ, ನೀರಿನಲ್ಲಿ ಬೆಳೆಯುವ ಹೂಗಳು ಕಮಲ ಮತ್ತು ಉಲ್ಫಿಯಾ ಕಮಲದ ಹೂವು ಮತ್ತು ಉಲ್ಫಿಯಾ ಅನ್ನುವಂಥ ಹೂವು ನೀರಿನಲ್ಲಿ ಬೆಳೀತದೆ. ಇವುಗಳಿಗೆ ನೀರು ಬೇಕು. ಓಕೆ, ಗುಲಾಬಿ ಹೂವಿನ ಉಪಯೋಗಗಳು ಅಂತಂದರೆ ಸುಗಂಧ ದ್ರವ್ಯ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾರೆ, ಹಾಗೆ ಗುಲ್ಕನ್ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾರೆ, ಮತ್ತು ಅದರಿಂದ ರೋಸ್ ವಾಟರ್ ತಯಾರು ಮಾಡ್ತಾರೆ. ಗೊತ್ತಿರಲಿ ನಿಮಗೆ. ಓಕೆ, ಯಾಕೆ ಹೇಳ್ತಿದ್ದೀನಿ ಅಂದರೆ ರೋಸ್ ವಾಟ್ರು ಅದು ಸುಗಂಧ ದ್ರವ್ಯ ಅಲ್ಲ, ಅದನ್ನು ದಟ್ ಮೀನ್ಸ್ ದೇವರ ಕಾರ್ಯಗಳಿಗೆಲ್ಲ ಉಪಯೋಗಿಸ್ತಾರೆ. ಅಂದರೆ ದೇವರ ವಿಗ್ರಹಗಳನ್ನ ಅಥವಾ ಫೋಟೋಗಳನ್ನ ತೊಳಿಲಿಕ್ಕೆ, ಅಥವಾ ಯಾವುದಾದ್ರೂ ದೇವರದ ಬಟ್ಟೆಗಳನ್ನ ತೊಳಿಲಿಕ್ಕೆ, ಅಥವಾ ಈ ಥರ ಎಲ್ಲ ಅದನ್ನು ಉಪಯೋಗಿಸ್ತಾರೆ. ಅದು ಒಳ್ಳೆಯದು ಕೂಡ. ಆ್ಯಂಡ್ ನೆಕ್ಸ್ಟ್ ನೋಡಿ, ಹನಿಗೂಡಿದರೆ ಅನ್ನುವಂತಹ ಪಾಠದ ಮೇಲೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಅವ್ರು ಕೇಳ್ಬೋದು ಅಂತಂದರೆ, ಭೂಮಿಯ 3 ಭಾಗ ನೀರಿನಿಂದ ಕೂಡಿದೆ, ಅದು ನಿಮಗೆ ಗೊತ್ತು. ಓಕೆ, ಭೂಮಿ 3 ಭಾಗ ನೀರಿನಿಂದ ಕೂಡಿದೆ, 1 ಭಾಗ ಭೂಮಿ ಇದೆ. ಓಕೆ, ಸೂರ್ಯನ ಶಾಖದಿಂದ ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಫಾರ್ ರೀಡಿಂಗ್. ಓಕೆ, ಸಾರಿ, ಹಿಯರ್ ಐ ಆಮ್ ಸ್ಮಾಲ್ ಮಿಸ್ಟೇಕ್. ಓಕೆ, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಇನ್ ದಿಸ್ ರೀಡಿಂಗ್. ಓಕೆ, ಸಾರಿ. ಸೂರ್ಯನ ಶಾಖದಿಂದ ಮತ್ತು ಕಾಯಿಸಿದಾಗ ನೀರು ಆವಿ ಆಗ್ತದೆ, ನಿಮಗೆ ಗೊತ್ತಿರಲಿ. ಸೂರ್ಯನ ಶಾಖದಿಂದನೂ ಕೂಡ ನೀರು ಆವಿ ಆಗುತ್ತೆ. ನೀರನ್ನು ಕಾಸಿದಾಗ ಮೇಲೆ ಹೋಗ್ತಿರ್ತದೆ ನೋಡಿ, ಅದು ಕೂಡ ನೀರೇ ಆವಿಯಾಗಿ ಹೋಗ್ತದೆ. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರುವಿಕೆಯನ್ನು ಆವಿಕರಣ ಅಂತ ಕರೀತಾರೆ. ಆವಿಕರಣ ಅಂತ ಕರೀತಾರೆ. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರೋದನ್ನು ಆವಿಕರಣ ಅಂತಾರೆ. ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗೋದನ್ನು ಸಾಂದ್ರೀಕರಣ ಅಂತಾರೆ. ಹಾಗೆ ಮಳೆಯ ಹನಿಗಳು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಲಗಳಾಗಿ ಭೂಮಿಗೆ ಬೀಳೋದನ್ನು ಆಲಿಕಲ್ಲು ಅಂತ ಕರೀತಾರೆ. ನಮ್ಮ ಕಡೆ ಎಲ್ಲ ಆನೆಕಲ್ಲು ಬಿತ್ತು, ಆನೆಕಲ್ಲು ಬೀಳ್ತಾ ಇದೆ ಅಂತ ಹೇಳ್ತಾರೆ ಮಳೆ ಬರೋವಾಗ. ಸೊ ಅದನ್ನು ನೋಡಿ, ಮಳೆಯ ಹನಿಗಳು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಸಣ್ಣ ಗೋಲುಗಳಾಗಿ ಭೂಮಿಗೆ ಬೀಳ್ತಾವೆ, ಅದು ಹೆಚ್ಚು ತಂಪಾದಾಗ. ಓಕೆ, ಅದನ್ನು ಆಲಿಕಲ್ಲು ಅಂತ ಕರೀತಾರೆ. ಭೂಮಿಯಲ್ಲಿರುವ ಬಳಸಲು ಯೋಗ್ಯವಲ್ಲದ ಉಪ್ಪು ನೀರು ಅಥವಾ ಸಮುದ್ರದ ನೀರಿನ ಪ್ರಮಾಣ 77.2% ಇದೆ. ಗೊತ್ತಿರಲಿ ಮಕ್ಕಳೇ. ಓಕೆ, ಗೊತ್ತಿರಲಿ ಡಿಯರ್ ಸ್ಟೂಡೆಂಟ್ಸ್ ಆರ್ ಡಿಯರ್ ಫ್ರೆಂಡ್ಸ್, ನಿಮಗೆ ಗೊತ್ತಿರಲಿ ನೀರು ಅದರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣ ಇದೆ ಅಂತ ಹನಿಗೂಡಿದರೆ ಅನ್ನೋ ಪಾಠದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾನಿಲ್ಲಿ ತಗೊಂಡು ಬಂದಿದ್ದೀನಿ. ಓಕೆ, ಈ ಪ್ರಶ್ನೆಗಳಲ್ಲಿ ಖಂಡಿತ ಬರೋ ಚಾನ್ಸಸ್ ಇದೆ. ಓಕೆ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪರಿಪೂರ್ಣವಾಗಿ ನೋಡಿ, ಖಂಡಿತ ನಿಮಗೆ ಅರ್ಥ ಆಗ್ತದೆ, ಒಂದು ಮಿಸ್ ಆಗಲ್ಲ ನೋಟ್ಸು. ಓಕೆನಾ? ನೆಕ್ಸ್ಟ್ ನೋಡಿ, ಭೂಮಿಯಲ್ಲಿರುವ ದಿನನಿತ್ಯದ ಕೆಲಸಗಳಿಗೆ ಬಳಸಲಾಗುವ ನೀರಿನ ಘನರೂಪದ ಪ್ರಮಾಣ ಎಷ್ಟು? ಬಳಸಲಾಗದ ನೋಡಿ, ಭೂಮಿಯಲ್ಲಿ ಎಷ್ಟು ನೀರಿದೆಯಲ್ಲ, ಪ್ರತಿನಿತ್ಯ ನಾವು ಎಷ್ಟು ಕೆಲಸಗಳಿಗೆ ಬಳಸ್ತೀವಲ್ಲ, ಅದರಲ್ಲಿ ನಾವು ಬಳಸೋಕ್ಕಾಗದೇ ಇರುವಂತಹ ನೀರು ಘನ ರೂಪದಲ್ಲಿದೆ. ಘನ ಅಂದರೆ ಮಂಜುಗಡ್ಡೆ ರೂಪದಲ್ಲಿ. ಎಷ್ಟಿದೆ ಅಂತಂದರೆ 2% ಇದೆ. ಭೂಮಿಯಲ್ಲಿರುವ ಬಳಸಲು ಯೋಗ್ಯವಾದ ನೀರಿನ ಪ್ರಮಾಣ 1%ಕ್ಕಿಂತ ಕಡಿಮೆ ಇದೆ. 1%ಕ್ಕಿಂತಲೂ ಕಡಿಮೆ ಇದೆ ನಾವು ಬಳಸಬಹುದಾದಂತಹ ಯೋಗ್ಯ ನೀರು. ಓಕೆ, ಇನ್ನು ಪ್ರಪಂಚದಲ್ಲಿ ಜಲಸಂಪನ್ಮೂಲದಲ್ಲಿ ಅತಿ ಶ್ರೀಮಂತರ ರಾಷ್ಟ್ರ ಅಂತಂದರೆ ಭಾರತ. ಜಲಸಂಪನ್ಮೂಲದಲ್ಲಿ ಅತಿ ಶ್ರೀಮಂತ ರಾಷ್ಟ್ರ ಅಂತಂದರೆ ಅದು ಭಾರತ, ಪ್ರಪಂಚದಲ್ಲಿನೇ. ಓಕೆ, ವಿಶ್ವದಲ್ಲಿ ಪ್ರಪಂಚದಲ್ಲಿ ಎರಡೂ ಒಂದೇ. ಓಕೆ, ಭೂಮಿಯಲ್ಲಿ ದೊರೆಯುವ ಸಿಹಿ ನೀರಿನ ಹೆಚ್ಚಿನ ಭಾಗ ಇರುವ ರೂಪ ಮಂಜುಗಡ್ಡೆ. ನೋಡಿ, ಭೂಮಿ ಮೇಲೆ ಸಿಹಿ ನೀರಿನ ಪ್ರಮಾಣ ಎಷ್ಟಿದೆಯಲ್ಲ, ಅದರಲ್ಲಿ ಜಾಸ್ತಿ ಅದು ಮಂಜುಗಡ್ಡೆ ರೂಪದಲ್ಲಿದೆ. ದ್ರವ ರೂಪದಲ್ಲಿ ನಾವು ಮನೆಯಲ್ಲಿ ಬಳಸ್ತೀವಿ ಕುಡಿಲಿಕ್ಕೆ ಆದರೆ ಹೆಚ್ಚು ಇರ್ತಕ್ಕಂಥದ್ದು ಮಂಜುಗಡ್ಡೆ ರೂಪದಲ್ಲಿದೆ ಸಿಹಿ ನೀರು, ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರು.
ಇನ್ನು ನೆಕ್ಸ್ಟ್ ನೋಡಿ, ಗಾಳಿಯಲ್ಲಿರುವ ನೀರಿನ ರೂಪ ಅಂತಂದರೆ ಅದು ಆವಿ. ಗಾಳಿಯಲ್ಲಿ ನೀರು ಆವಿ ರೂಪದಲ್ಲಿ ಇರ್ತದೆ. ಜಲಾಶಯಗಳಲ್ಲಿ ನೀರನ್ನು ಶುದ್ಧೀಕರಿಸಲು ಸಾಕುವಂತಹ ಪ್ರಾಣಿ ಅದು ಮೀನು. ಓಕೆ. ಇನ್ನು ಮಾನವನ ಶರೀರದಲ್ಲಿ ಇರುವ ನೀರಿನ ಪ್ರಮಾಣ 65ರಷ್ಟಿದೆ. ಓಕೆ. ಎಲೆಗಳಲ್ಲಿ ಇರುವ ನೀರಿನ ಪ್ರಮಾಣ 80%. ನೋಡಿ, ಎಲೆಗಳಲ್ಲಿ ಜಾಸ್ತಿ ಇರ್ತದೆ, 80ರಷ್ಟು ನೀರು ಇರ್ತದೆ. ಮನುಷ್ಯನ ಶರೀರದಲ್ಲಿ 65ರಷ್ಟಿದೆ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಎಲೆಗಳಲ್ಲಿ ಎಷ್ಟಿರ್ತದೆ? 80% ಇದೆ ನೀರು, ಗೊತ್ತಿರಲಿ. ಅರ್ಥ ಆಯ್ತಿಲ್ಲ? ವೆರಿ ಗುಡ್. ನೋಡ್ತಾ ಇರಿ, ಪಾಠನ ನೀವು ಪರಿಪೂರ್ಣವಾಗಿ ಮನೆಯಲ್ಲೇ ಚೆನ್ನಾಗಿ ಓದ್ಕೊಂಡ್ರೂ ಪರವಾಗಿಲ್ಲ. ಬಿಕಾಸ್ ದ್ಯಾಟ್ ಅದರಲ್ಲಿ ಇಂಪಾರ್ಟೆಂಟ್ ಅಂತ ಅನ್ಸೋದನ್ನು ಹೀಗೆ ಮೇನ್ ಪಾಯಿಂಟ್ ಹಾಕ್ಕೊಳ್ತಾ ನೀವು ಖಂಡಿತ ಯಾವುದೇ ಎಕ್ಸಾಮ್ ಆದರೂ ಕ್ರ್ಯಾಕ್ ಮಾಡ್ಬೋದು. ಇದೇ ಥರನೇ ನಿಮಗೆ ಮುಂದೆ ಕಾಂಪಿಟೇಟಿವ್, ನೀವು ದೊಡ್ಡರಾದಮೇಲೆ ಏನಾದ್ರು ನಿಮಗೆ ಗೌರ್ಮೆಂಟ್ ಜಾಬು ಅಥವಾ ದೊಡ್ಡ ಆಫೀಸರ್ಸ್ ನೀವು ಆಗಬೇಕು ಅಂತಿದ್ರೆ ಇದೇ ಥರ ಪ್ರತಿಯೊಂದು 5ನೇ ತರಗತಿಯಿಂದ ಯಾಕೆ ಮೊದಲಿಂದಲೂ ನೀವು ಎಲ್ಲ ಮೇನ್ ಪಾಯಿಂಟ್ಗಳನ್ನ ಪಾಠದಲ್ಲಿರ್ತಕ್ಕಂಥದ್ದನ್ನು ಮೇನ್ ಪಾಯಿಂಟ್ ಹೀಗೆ ನೋಟ್ ಮಾಡ್ಕೊಳ್ತಾ ಹೋದರೆ, ಈ ಥರ ನೋಟ್ ಮಾಡಿ ಓದ್ತಾ ಹೋದರೆ ಕಂಟಿನ್ಯೂಸ್ ಆಗಿ ನಿಮಗೆ ಯಾವ ಎಕ್ಸಾಮು ಕಷ್ಟ ಅಂತ ಅನಿಸೋದಿಲ್ಲ. ತುಂಬ ಚೆನ್ನಾಗಿ ಸುಲಭವಾಗಿ ಪ್ರತಿಯೊಂದು ಎಕ್ಸಾಮ್ಸು ನೀವು ಪಾಸ್ ಮಾಡ್ತೀರಾ. ಓಕೆ. ಸೊ ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತಂದರೆ ಅದು ಮೇಘಾಲಯ ರಾಜ್ಯದಲ್ಲಿ ಇರ್ತಕ್ಕಂತಹ ಮೌಸಿನ್ ರಾಮ್ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಪ್ರದೇಶ ಅದು. ಹಾಗೆ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಬೀಳೋದು ಆಗುಂಬೆನಲ್ಲಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದು ಆಗುಂಬೆನಲ್ಲಿ. ಕರ್ನಾಟಕದಲ್ಲಿ ಅತೀ ಕಡಿಮೆ ಮಳೆಯನ್ನು ಬೀಳೋ ಪ್ರದೇಶ ಅಥವಾ ಅತಿ ಕಡಿಮೆ ಮಳೆಯನ್ನು ಪಡೆಯುವಂತಹ ಪ್ರದೇಶ ಅಂದರೆ ಯಾವುದು ಹೇಳಿ? ನಾಯಕನಹಟ್ಟಿ, ಚಳ್ಳಕೆರೆ ತಾಲೂಕು ಅಲ್ವಾ? ಸೊ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ ಕರ್ನಾಟಕದ ಬಗ್ಗೆ ಪ್ರತಿಯೊಂದು ಪಾಯಿಂಟ್ಸನ್ನೇ ನೀವು ನೋಡಿ. ಓಕೆ. ನೀರಿನ ಅನಿಲ ಸ್ಥಿತಿ ಯಾವುದು ಅಂತಂದರೆ ಅದು ಆವಿ. ನೀರಿನ ಅನಿಲ ಸ್ಥಿತಿ ಅಂತ ಅವರು ಕೇಳಿದ್ರೆ ಆವಿ, ನೀರು ಆವಿಯಾಗಿ ಹೋಗ್ತಾ ಇರುತ್ತೆ, ಅದೇ ಅದರ ಅನಿಲ ಸ್ಥಿತಿ. ಓಕೆ. ನೀರಾವಿಗೆ ತಂಪು ಗಾಳಿ ತಗುಲಿದಾಗ ನೀರು ಹನಿಗಳಾಗ್ತದೆ, ಗೊತ್ತಿರಲಿ. ನೀರಾವಿಗೆ ತಂಪು ಗಾಳಿ ತಗಲ್ತಂದ್ರೆ ಅಂದರೆ ತಂಪು ಗಾಳಿ ಬಡಿತು ಅಂತಂದರೆ ಅದಕ್ಕೆ ಅದು ಹನಿಗಳಾಗಿ ಭೂಮಿಗೆ ಬರ್ತದೆ. ನೀರಿನ ಉಪಯೋಗಗಳು ಅಂತಂದರೆ ದಿನನಿತ್ಯದ ಕೆಲಸಗಳು, ವ್ಯವಸಾಯ, ಕಾರ್ಖಾನೆ, ಜಲಸಾರಿಗೆ, ಕಟ್ಟಡಗಳ ನಿರ್ಮಾಣ, ವಿದ್ಯುತ್ ಉತ್ಪಾದನೆ, ಹೀಗೆ ನೀರನ್ನು ಉಪಯೋಗ ನಾವು ಮಾಡ್ತೇವೆ. ಓಕೆ. ಇನ್ನು ಮಳೆ ನೀರನ್ನು ಸಂಗ್ರಹಿಸುವ ವಿಧಾನ ಅಂತಂದರೆ ಮಳೆ ನೀರನ್ನು ಸಂಗ್ರಹಿಸುವ ವಿಧಾನ ಅಂದರೆ ಮಳೆ ನೀರು ಕೊಯ್ಲು. ಓಕೆ. ಇನ್ನು ಸಸ್ಯ ಮತ್ತು ಪ್ರಾಣಿಗಳ ಆಕಾರವನ್ನು ಕಾಯ್ದುಕೊಳ್ಳುವ ದ್ರವ ಅಂತಂದರೆ ಅದು ನೀರು. ಸಸ್ಯ ಮತ್ತು ಪ್ರಾಣಿಗಳ ಆಕಾರವನ್ನು ಕಾಯ್ದುಕೊಳ್ಳುವಂತಹ ದ್ರವ ಅಂತಂದರೆ ಅದು ಯಾವುದು ಹೇಳಿ? ನೀರು. ಓಕೆ. ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಬಹಳಷ್ಟು ಮುಖ್ಯವಾದಂಥದ್ದು ಇವೆಲ್ಲ ಪಾಯಿಂಟ್ಸ್ಗಳು. ಓಕೆ. ಇನ್ನು ನೆಕ್ಸ್ಟ್ ನೋಡಿ, ನೀರಿನ ಮರುಬಳಕೆಗೆ ಉದಾಹರಣೆ ಕೊಡಿ ಅಂತ ಹೇಳ್ತಿದ್ದಾರೆ. ನೀರನ್ನು ಅಂದರೆ ಪಾತ್ರೆ, ಬಟ್ಟೆ, ತರಕಾರಿಗಳನ್ನು ತೊಳೆದಿರ್ತಕ್ಕಂತಹ ನೀರನ್ನು ಗಿಡಗಳಿಗೆ ಹಾಕೋದು, ಹಾಗೆ ಚೆಲ್ಲೋ ಹಾಗಿಲ್ಲ, ಮತ್ತು ಅದನ್ನು ಪುನರ್ಬಳಕೆ ಮಾಡ್ಬೋದು. ಚೆನ್ನಾಗೇ ಇರುತ್ತೆ ನೀರು. ಪಾತ್ರೆ ತೊಳೆದಿದ್ದು, ಬಟ್ಟೆ ತೊಳೆದಿದ್ದಿರ್ಬೋದು, ಹಾಗೆ ತರಕಾರಿ ತೊಳೆದಿದ್ದನ್ನು ಗಿಡಗಳಿಗೆ ಹಾಕೋದು. ಹಾಗೆ ಕೈಗಾರಿಕಾ ವಲಯಗಳಲ್ಲಿ ಒಮ್ಮೆ ಬಳಸಿದ ನೀರನ್ನು ಮತ್ತೆ ಬಳಸ್ತಾರೆ. ಓಕೆ. ಇನ್ನು ಆವಿಯಾದ ನೀರು ಸೇರುವುದು ಗಾಳಿಗೆ. ಓಕೆ, ಆವಿಯಾದ ನೀರು ಗಾಳಿಗೆ ಸೇರ್ತದೆ. ಜಲವಿದ್ಯುತ್ ಉತ್ಪಾದನೆಗೆ ಅವಶ್ಯಕವಾಗಿರೋದು ನೀರು, ಅದು ಗೊತ್ತಿರಲಿ ನಿಮಗೆ. ಜಲವಿದ್ಯುತ್ ಅವಶ್ಯಕತೆಗೆ ನೀರು ಬೇಕೇ ಬೇಕು. ನೀರಿಲ್ಲದೆ ಆ ವಿದ್ಯುತ್ ತಯಾರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಊರಿನಲ್ಲಿರುವ ನೀರಿನ ಆಕಾರಗಳು ಬಾವಿ, ಕೊಳವೆ ಬಾವಿ, ಕೆರೆ, ಹಳ್ಳ, ನದಿ. ಓಕೆ. ಸೊ ಈ ಥರ ನೀರಿನ ಆಕಾರಗಳು, ಇದೆಲ್ಲದರಿಂದ ನಾವು ನೀರನ್ನು ಪಡಿತೇವೆ. ಇನ್ನು ನೆಕ್ಸ್ಟ್ ಮುಂದಿನ ಪಾಠ ನೋಡಿ, ಜಲಮಾಲಿನ್ಯ ಮತ್ತು ಸಂರಕ್ಷಣೆ. ಜಲಮಾಲಿನ್ಯ ಹೇಗಾಗ್ತದೆ, ಕಾರಣ ಏನು, ಅದನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋಂತಹ ಪಾಠ. ಬಹಳ ಮುಖ್ಯವಾದ ಪ್ರಶ್ನೋತ್ತರಗಳು ನೋಡಿ. ಅದರಲ್ಲಿರೋ ನೋಟ್ಸ್ ಏನಿದೆ ಅಂದರೆ ಮುಖ್ಯವಾದದ್ದು, ಎಕ್ಸಾಮಿಗೆ ಬರಬಹುದಾದಂತಹ ನೋಟ್ಸ್ ಇದೆಲ್ಲ. ಓಕೆ. ಅನಪೇಕ್ಷಿತ ವಸ್ತುಗಳು ನೀರಿನಲ್ಲಿ ಸೇರಿ ಕಲುಷಿತವಾಗುವುದನ್ನು ನೀರಿನ ಮಲಿನತೆ ಅಥವಾ ಜಲಮಾಲಿನ್ಯ ಅಂತ ನಾವು ಕರಿತೀವಿ. ಓಕೆ. ಇನ್ನು ನೆಕ್ಸ್ಟ್ ನೋಡಿ, ಅತಿಯಾಗಿ ವಾಂತಿ ಭೇದಿಯಾಗಿ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ಸುಸ್ತಾಗುವಿಕೆಯನ್ನು ನಿರ್ಜಲೀಕರಣ ಅಂತ ಕರಿತೀವಿ.
ಓಕೆ. ನಿರ್ಜಲೀಕರಣ ಯಾವುದಕ್ಕೆ ಹೇಳಿ? ಅತಿಯಾಗಿ ವಾಂತಿ ಭೇದಿ ಆಗಿ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿ ಸುಸ್ತಾಗೋದು, ಸಂಕಟ ಆಗೋದು ಆಗ್ತಿರುತ್ತಲ್ಲ, ಅದನ್ನು ನಿರ್ಜಲೀಕರಣ ಅಂತ ಕರಿತೀವಿ. ಇನ್ನು ನಿರ್ಜಲೀಕರಣಕ್ಕೆ ಕಾರಣ ತಡೆಯೋದಕ್ಕೆ ಏನು ಮಾಡಬೇಕು ಅಂತಂದರೆ, ಕುದಿಸಿ ಆರಿಸಿರ್ತಕ್ಕಂತಹ ನೀರಿಗೆ ಸ್ವಲ್ಪ ಉಪ್ಪು, ಸಕ್ಕರೆ ಮತ್ತು ನಿಂಬೆ ರಸವನ್ನು ಸೇರಿಸಿ ರೋಗಿಗೆ ಕೊಡೋದ್ರಿಂದ ಪುನರ್ಜಲೀಕರಣ ಆಗುತ್ತೆ. ಸೊ ಆವಾಗ ಆ ವ್ಯಕ್ತಿ ಆರಾಮಾಗ್ತಾನೆ ಅಂತ. ORS ಅಂದರೆ ಅದರದ್ದು ವಿಸ್ತೃತ ರೂಪ ನೋಡಿ, ಓರಲ್ ಡಿಹೈಡ್ರೇಷನ್ ಸೊಲ್ಯೂಷನ್ ಅಂತ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ORS. ಓಕೆ, ORS ಕೊಡ್ತಾರೆ ನೋಡಿ ಹಾಸ್ಪಿಟಲ್ಗಳಲ್ಲಿ ನೆಗಡಿಗೆ ಅಥವಾ ಸಂಕಟ ಹೋದಾಗ, ಓಕೆ, ಅಶಕ್ತಿ ಸುಸ್ತು ಅಂತ ಹೋದಾಗ ORS ಬರ್ಕೊಡ್ತಾರೆ ಡಾಕ್ಟರ್ಸು. ಓಕೆ, ಅದರಿಂದ ಎನರ್ಜಿ ಬರ್ತದೆ ಅಂತ. ಓಕೆ. ವಿಷಕಾರಿ ರಾಸಾಯನಿಕಗಳು ಅಂತಂದರೆ ಫ್ಲೋರಿನ, ಪಾದರಸ, ಆರ್ಸೆನಿಕ್ ಮತ್ತು ಸೀಸ. ಇದು ವಿಷಕಾರಿ ರಾಸಾಯನಿಕಗಳು, ಗೊತ್ತಿರಲಿ. ಇನ್ನು ನೀರು ಕುಡಿಯಲು ಯೋಗ್ಯವಲ್ಲ ಅಂತಂದರೆ ನೀರು ಮಲಿನಗೊಂಡಿದೆ ಅಂತ ಅರ್ಥ. ಈಗ ನೀರು ಕುಡಿಯೋವಾಗ ಅದು ಚೆನ್ನಾಗಿಲ್ಲ, ಬೇಡ ಅಂತ ಹೇಳ್ತೇವೆ, ಅಥವಾ ಮಲಿನ ಆಗಿದೆ ಅಂತಂದರೆ ಅದು ಮಲಿನಗೊಂಡಿದೆ ಅಂತ ಅರ್ಥ. ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಅಂದರೆ ಮಲಿನಗೊಂಡಿದೆ, ಆ ನೀರು ಚೆನ್ನಾಗಿಲ್ಲ ಅಂತ ಅರ್ಥ. ಓಕೆ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ನೀರಿನ ಮಲಿನಕಾರಿಗಳು ಯಾವ್ದ್ಯಾವುದು ಅಂದರೆ ನೀರು ಯಾವುದ್ಯಾವುದರಿಂದ ಮಲಿನ ಆಗ್ತದೆ ಅಂತಂದರೆ ಮಣ್ಣಿನ ಕಣಗಳು, ಕಸ ಕಡ್ಡಿಗಳು, ಕೀಟಗಳ ನಾಶಕಗಳು, ಕ್ರಿಮಿನಾಶಕಗಳು, ರಸಗೊಬ್ಬರಗಳು, ಕೈಗಾರಿಕಾ ತ್ಯಾಜ್ಯ, ಕೃಷಿ ತ್ಯಾಜ್ಯ ಇತ್ಯಾದಿ ವಸ್ತುಗಳನ್ನು ನೀರಿಗೆ ಸೇರಿಸೋದ್ರಿಂದ ನೀರು ಮಲಿನ ಆಗ್ತದೆ. ಹಾಗೆ ನೆಕ್ಸ್ಟ್ ನೋಡಿ, ಚರಂಡಿ ನೀರಿನಲ್ಲಿ ಆಟ ಆಡೋದ್ರಿಂದ, ಕಲುಷಿತ ನೀರಿನಲ್ಲಿ ಆಟ ಆಡೋದ್ರಿಂದ ಚರ್ಮ ರೋಗಗಳು ಬರೋ ಸಾಧ್ಯತೆ ಇರ್ತದೆ. ಮಲಿನಗೊಂಡ ನೀರಿನಿಂದ ಬರುವಂತಹ ರೋಗಗಳು ಅಂತಂದರೆ ಕಾಲರಾ ಮತ್ತು ಟೈಫಾಯ್ಡ್ ಅಂತ. ಓಕೆ, ಕಾಲರಾ ಮತ್ತು ಟೈಫಾಯ್ಡ್ ಮಲಿನಗೊಂಡ ನೀರಿನಿಂದ ಬರುವಂತಹ ರೋಗಗಳು. ಹಾಗೆ ನೆಕ್ಸ್ಟ್ ನೋಡಿ, ನೀರಿನ ಗುಣಮಟ್ಟ ಕಾಪಾಡುವ ಸುಲಭವಾಗಿ ನೇಮಕವಾಗಿರುವ ಸರ್ಕಾರಿ ಸಂಸ್ಥೆ ಅಂತಂದರೆ ಅದು ಮಾಲಿನ್ಯ ನಿಯಂತ್ರಣ ಮಂಡಳಿ. ಓಕೆ. ಇನ್ನು ಕುಡಿಯುವ ನೀರನ್ನು ಶುದ್ಧೀಕರಿಸಲು ಬಳಸುವ ರಾಸಾಯನಿಕ ಅಂತಂದರೆ ಅದು ಕ್ಲೋರಿನ್. ನೋಡಿ, ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಕುಡಿಯೋ ನೀರನ್ನು ಶುದ್ಧೀಕರಣ ಮಾಡೋದಕ್ಕೋಸ್ಕರ ಬಳಸುವಂತಹ ರಾಸಾಯನಿಕ. ಓಕೆ, ಕುಡಿಯುವ ನೀರನ್ನು ಶುದ್ಧೀಕರಿಸಲು ಬಳಸುವ ರಾಸಾಯನಿಕ ಕ್ಲೋರಿನ್. ಓಕೆ. ನೀವೀಗ ಫಿಲ್ಟರ್ ನೀರು ಅಂತ ಹೇಳ್ತೀರಿ, ಕುಡಿತೀರಿ. ಓಕೆ, ನೀರನ್ನು ಶುದ್ಧಿ ಮಾಡಬೇಕಂದ್ರೆ ಅದು ಅಶುದ್ಧಿ ಆಗಿರ್ತದೆ, ಮಾಡ್ತಾರೆ. ಅಶುದ್ಧಿ ಅಂದರೆ ಏನಕ್ಕೆ ಹೆಂಗಾಗಿರ್ತದೆ ನಿಮಗೆ ಗೊತ್ತು. ಓಕೆ. ನೆಕ್ಸ್ಟ್ ನೋಡಿ, ಮುಂದಿನ ಪಾಯಿಂಟ್ ಏನಿದೆ ಅಂತ, ಇದು ಜಲಮಾಲಿನ್ಯ ಮತ್ತು ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಪಾಠದ ಬಹುಮುಖ್ಯ ಅಂತ ಅನಿಸಿರ್ತಕ್ಕಂತಹ ನೋಟ್ಸ್ಗಳು. ಓಕೆ, ಮುಂದೆ ನೋಡಿ ಏನಿದೆ ಅಂತ. ಗೊಬ್ಬರದ ಗುಂಡಿಗಳು, ಪೈಖಾನೆ ಗುಂಡಿಗಳು, ಬಾವಿ, ಕೊಳ ಇತ್ಯಾದಿಗಳು ನೀರಿನ ಆಕಾರದಿಂದ ಕನಿಷ್ಠ ಎಷ್ಟು ದೂರ ಇರಬೇಕು ಅಂದರೆ 10 ಮೀಟರ್ ದೂರನಾರು ಇರಬೇಕು. ಓಕೆ, ಅಂದಾಗ ಆ ನೀರು ಶುದ್ಧವಾಗಿರ್ತದೆ, ಸುರಕ್ಷಿತವಾಗಿರ್ತದೆ. ಓಕೆ. ನೆಕ್ಸ್ಟು, ಕುದಿಸಿ ಆರಿಸಿದ ನೀರಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಏನಕ್ಕೆ ಅಂತಂದರೆ ಅದರಲ್ಲಿ ರೋಗಕಾರಕ ಸೂಕ್ಷ್ಮಜೀವಿಗಳು ನಾಶವಾಗ್ತವೆ, ಗೊತ್ತಿರಲಿ. ರೋಗಕಾರಕವಾದಂತಹ ಸೂಕ್ಷ್ಮಾಣುಜೀವಿಗಳಿರುತ್ತೆ. ನೀರನ್ನು ಕುದಿಸಿ ಕುಡಿಯೋದ್ರಿಂದ ಆ ಜೀವಿಗಳು ಸತ್ತು ಹೋಗಿರ್ತದೆ, ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಓಕೆ. ಇನ್ನು ಸಮುದ್ರದ ನೀರಿನಲ್ಲಿರುವ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸಿ ಕೃಷಿಗೆ, ಗೃಹ ಬಳಕೆಗೆ ಯೋಗ್ಯವಾಗುವಂತೆ ಮಾಡುವ ಕ್ರಿಯೆಯನ್ನು ನಿರ್ಲವಣೀಕರಣ ಅಂತ ಕರೀತಾರೆ. ನಿರ್ಲವಣೀಕರಣ ಅಂತಂದರೆ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್ ನಿರ್ಲವಣೀಕರಣ ಅಂತ ಕೊಟ್ಟು ಅದರದ್ದು ಅರ್ಥ ಕೇಳ್ಬೋದು, ಅಥವಾ ಸಮುದ್ರದ ನೀರಿನಲ್ಲಿರುವ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸಿ ಕೃಷಿಗೆ, ಗೃಹ ಬಳಕೆಗೆ ಯೋಗ್ಯವಾಗಿ ಮಾಡುವ ಕ್ರಿಯೆಯನ್ನು ಅಂತ ಕೊಡ್ಬೋದು, ನಿರ್ಲವಣೀಕರಣ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗೀತು ಮುದ್ದು ವಿದ್ಯಾರ್ಥಿಗಳೇ, ಸ್ನೇಹಿತರೆ. ಓಕೆ, ಇನ್ನೊಂದು ವಾರ ಇದೆ ಎಕ್ಸಾಮು. ಆಲ್ ದ ಬೆಸ್ಟ್ ಎಲ್ಲರಿಗೂ. ಸ್ಟಡಿ ರೆಗ್ಯುಲರಾಗಿ ಮಾಡಿ, ನೋಡ್ತಾ ಇರಿ ನಮ್ಮ ಚಾನಲ್ನ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ನಮಗೆ ಬಹಳಷ್ಟು ಪುಷ್ಟಿಯನ್ನು ಕೊಡುವಂಥದ್ದು. ನೋಡ್ತಾ ಇರಿ. ಇನ್ನಷ್ಟು ಇಂತಹ ವಿಡಿಯೋಗಳ ಮಾಹಿತಿ ನಿಮಗೆ ಖಂಡಿತ ಬರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ಪಾಠದಲ್ಲಿ ಬರ್ತಕ್ಕಂತಹ ಇನ್ನಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೇವೆ. ಓಕೆ, ನೋಡ್ತಾ ಇರಿ ನಮ್ಮ ಚಾನಲ್ನ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಡಿಯರ್ ಫ್ರೆಂಡ್ಸ್.